ದುರ್ಬಲ ಮಾಡಬೇಕಾದ್ರೆ ಗುರು ಶಿಷ್ಯ ಸಂಬಂಧ ಏನಾಗುತ್ತೆ ಹಾಳಾಗಬೇಕು ಅಂತ ತಿಳಿದುಕೊಂಡು ಆ ಶಿಕ್ಷಣ ನೀತಿಯನ್ನು ತಂದ ಅವನು. ಅನಿವಾರ್ಯವಾಗಿ ನಾವು ಅದನ್ನು ಸ್ವೀಕಾರ ಮಾಡಿದೆವು. ಅನಂತರ ಸ್ವಾತಂತ್ರ್ಯ ಸಿಕ್ಕ ನಂತರ ಅನೇಕ ಆಯೋಗಗಳನ್ನು ನಾವು ಮಾಡಿದರೂ ಸಹ ಅದು ಯಾವ ರೀತಿಯಾಗಿತ್ತು ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಹೇಳುತ್ತೇವೆ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಎಂದರೆ ಆ ವೈನನ್ನೇ ತೆಗೆದು ಅಮೃತವನ್ನು ತುಂಬುವಂತಹ ಕೆಲಸ ಈ ಭಾರತ ಶಿಕ್ಷಣ ನೀತಿ ಆಗಿದೆ. ಆದ್ದರಿಂದ ಈ ಶಿಕ್ಷಣ ನೀತಿಯನ್ನ ಚೆನ್ನಾಗಿ ಮಾಡಿದ್ದಾರೆ. ಭಾರತದಲ್ಲಿ ಯೋಜನೆಗಳು ಅತ್ಯಂತ 100% ಚೆನ್ನಾಗಿರುತ್ತವೆ. ಆದರೆ ಸಫಲ ಆಗುವುದಿಲ್ಲದೆ ಅದು ಕಾರ್ಯಗತವೇ ಆಗುವುದಿಲ್ಲ. ಆದರೆ ಈ ಒಂದು ಶಿಕ್ಷಣ ನೀತಿ ಕಾರ್ಯಗತವಾಗಬೇಕಾದರೆ ಶಿಕ್ಷಕರೇ ಪ್ರಧಾನವಾದ ಪಾತ್ರವನ್ನು ವಹಿಸಬೇಕಾಗಿದೆ. ಉಳಿದೆಲ್ಲ ಶಿಕ್ಷಣ ನೀತಿಗಳಲ್ಲಿ ಗವರ್ಮೆಂಟ್ ಟೆಕ್ಸ್ಟ್ ಬುಕ್ ಮಾಡುತ್ತಿತ್ತು, ನಿಯಮಗಳನ್ನು ಮಾಡುತ್ತಿತ್ತು, ಇವನು ಕಲಿಸಿ ಬಿಟ್ಟರೆ ಕೆಲಸ ಮುಗಿಯಿತು, ಅಷ್ಟೇ ಇತ್ತು. ಆದರೆ ಇವತ್ತು ಶಿಕ್ಷಕನ ಗುರಿ ಏನೆಂದರೆ ವಿದ್ಯಾರ್ಥಿಯನ್ನ ಕೇವಲ ಪರೀಕ್ಷೆಯಲ್ಲಿ ಪಾಸಾಗುವಷ್ಟೇ ತರಬೇತಿ ಕೊಡುವಂತೆ ಇಲ್ಲ. ಜೀವನ ಶಿಕ್ಷಣದಲ್ಲಿ ಅವನು ಸ್ವಾವಲಂಬಿಯಾಗಿ ಸಮಾಜಕ್ಕೆ ಉಪಯೋಗಿಯಾಗಿ ಅವನ ವರ್ತನೆ ಇರಬೇಕು. ಆ ಜವಾಬ್ದಾರಿಯನ್ನ ಶಿಕ್ಷಕರ ಮೇಲೆ ಈ ಶಿಕ್ಷಣ ನೀತಿ ಹಾಕಿದೆ. ಆದ್ದರಿಂದ ಶಿಕ್ಷಕರಿಗೆ ಬಹಳ ಸವಾಲುಗಳು ಇವೆ. ಯಾವುದನ್ನ ವಿದ್ಯಾರ್ಥಿ ಆಗಬೇಕು ಎಂದು ಅಪೇಕ್ಷೆ ಮಾಡುತ್ತಾನೆ ಅದನ್ನ ಮೊದಲು ತಾನು ರೂಢಿಸಿಕೊಳ್ಳಬೇಕಾಗುತ್ತದೆ. ಅಂದ್ರೆ ಶಿಕ್ಷಕ ತನ್ನ ವರ್ತನೆಯ ಮುಖಾಂತರ, ತನ್ನ ಸದ್ವರ್ತನೆಯ ಮುಖಾಂತರ ವಿದ್ಯಾರ್ಥಿಯ ಮೇಲೆ ಪ್ರಭಾವವನ್ನು ಬೀರಬೇಕಾಗುತ್ತದೆ. ತಾನೇ ಅಧ್ಯಯನವನ್ನು ಮಾಡದೇ ಇದ್ದ ಶಿಕ್ಷಕ ವಿದ್ಯಾರ್ಥಿಗೆ ಓದಲು ಹೇಳುವಂತಹ ಯಾವುದೇ ನೈತಿಕ ಬಲ ಬರುವುದಿಲ್ಲ. The lighting lamp can lit another lamp ಎಂದು ರವೀಂದ್ರನಾಥ್ ಟಾಗೋರ್ ಹೇಳುತ್ತಾರೆ. ಉರಿಯುತ್ತಿರುವ ದೀಪವೇ ಮತ್ತೊಂದು ದೀಪವನ್ನು ಹಚ್ಚುತ್ತದೆ, ಆನೆಯ ದೀಪ ಮತ್ತೊಂದು ದೀಪವನ್ನು ಹಚ್ಚುವುದಿಲ್ಲ. ಆಗ ಕ್ರಿಯಾಶೀಲನಾಗಿರುವಂತಹ ಶಿಕ್ಷಕ ವಿದ್ಯಾರ್ಥಿಯನ್ನ ಕ್ರಿಯಾಶೀಲನನ್ನಾಗಿ ಮಾಡುತ್ತಾನೆ. ಇಚ್ಛಾಶಕ್ತಿಯುಳ್ಳಂತಹ ಶಿಕ್ಷಕ ಇಚ್ಛಾಶಕ್ತಿಯನ್ನು ವಿದ್ಯಾರ್ಥಿಗಳಲ್ಲಿ ಅವನು ಏನು ಮಾಡುತ್ತಾನೆ ಪ್ರಜ್ವಲಿಸುವಂತೆ ಮಾಡುತ್ತಾನೆ. ಆದ್ದರಿಂದ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ. ಆ ಉದ್ದೇಶವನ್ನು ಇಟ್ಟುಕೊಂಡೇ ನಾವು ಟೀಚರ್ಸ್ ರೋಲ್ ಇನ್ NEP ಎನ್ನುವಂತಹ ಒಂದು ಮಾಲಿಕೆಯಲ್ಲಿ ಇವು ಒಂದು ಸೆಮಿನಾರ್ಗಳನ್ನು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಇವತ್ತಿನ ದಿವಸ ನಾನು ತೆಗೆದುಕೊಂಡಂತಹ ಒಂದು ಸಣ್ಣವಾಗಿರುವಂತಹ ವಿಷಯ ಯಾವುದು ಎಂದರೆ ಶಿಕ್ಷಕರಿಗೆ ಬರುವಂತಹ ಸವಾಲುಗಳು ಮತ್ತು ಅವುಗಳನ್ನು ಯಾವ ರೀತಿಯಾಗಿ ನಾವು ಪರಿಹರಿಸಿಕೊಳ್ಳಬೇಕು, ಸೊಲ್ಯೂಷನ್ಸ್, ಅವಕಾಶಗಳೇನಿವೆ ಅದರ ಬಗ್ಗೆ ನಾವು ಜಿಜ್ಞಾಸೆ ಮಾಡಬೇಕಾಗಿದೆ. ನನಗೆ ಕೊಟ್ಟ ಸಮಯದಲ್ಲಿ ನಾನು ಪ್ರಯತ್ನವನ್ನ ಮಾಡುತ್ತೇನೆ. ಮೊದಲನೇ ಸವಾಲು, ಹೊಸ ಶಿಕ್ಷಣ ನೀತಿಯನ್ನ ನಾನು ಅಳವಡಿಸಿಕೊಳ್ಳಬೇಕು. ನನ್ನ ಶಾಲೆಯಲ್ಲಿ ಅದರ ಅಳವಡಿಕೆಯಾಗಬೇಕು. ನಾವು ಅಳವಡಿಸಿಕೊಂಡಂತಹ ಮಾರ್ಗಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಆಗಬೇಕು, ವರ್ತನಾ ಬದಲಾವಣೆ ಆಗಬೇಕು. ಬಿಹೇವಿಯರಲ್ ಚೇಂಜ್ ಅನ್ನುವಂಥ ಶಬ್ದ ನಾವು ಉಪಯೋಗಿಸುತ್ತೇವೆ, ಅದು ಬದಲಾವಣೆ ಆಗಬೇಕು. ಆದ್ದರಿಂದ ಶಿಕ್ಷಕ ಮೊದಲು ಈ ನೀತಿಯನ್ನು ತಾನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇದು ಮೊದಲನೇ ಸವಾಲು ನಮಗೆ ಇದ್ದದ್ದು. ನಮಗೆ ನಮ್ಮ ಒಂದು ಮೈಂಡ್ ಸೆಟ್ ಯಾವ ರೀತಿಯಾಗಿದೆ ಎಂದರೆ ಬದಲಾವಣೆ ನಾವು ಬೇಗ ಒಪ್ಪುವರಲ್ಲ, ಬಹಳಷ್ಟು ಕಷ್ಟಪಡುತ್ತೇವೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ. ಮತ್ತು ಆದಷ್ಟು ಬದಲಾವಣೆ ಮಾಡಿಕೊಳ್ಳದಂತೆ ಏನಾದರೂ ತರ್ಕಗಳಿದ್ದರೆ, ಊಹೆಗಳಿದ್ದರೆ ಅವುಗಳನ್ನು ಮುಂದೆ ಹಾಕುತ್ತೇವೆ ನಾವು. ನಾನು ಅನೇಕ ಬದಲಾವಣಾ ಸಂದರ್ಭದಲ್ಲಿ ಮೋಟಿವೇಶನ್ ಸ್ಪೀಚ್ ಕೊಡಲಿಕ್ಕೆ ಹೋದಾಗ ಅನೇಕ ಶಿಕ್ಷಕರೇ ಆಗಲಿ, ಪ್ರಾಧ್ಯಾಪಕರೇ ಆಗಲಿ, ಯಾರೇ ಆಗಲಿ ಮೊದಲು ಏನು ಮಾಡುತ್ತಾರೆ ಅಂದ್ರೆ ವಿಘ್ನಗಳನ್ನು ಹೇಳುತ್ತಾರೆ. ಇಷ್ಟೆಲ್ಲ ತೊಂದರೆ ಸಹ ವಿದ್ಯಾರ್ಥಿಗೆ ಎಷ್ಟು ಕಷ್ಟ ಆಗುತ್ತದೆ, ನಮಗೆ ಎಷ್ಟು ಕಷ್ಟ ಆಗುತ್ತದೆ. ನಮ್ಮ ಶಾಲೆಯಲ್ಲಿ ಲೈಬ್ರರಿ ಪುಸ್ತಕ ಎಲ್ಲಿ ಓದಬೇಕು ಸರ್, ಇಷ್ಟು ದಿನ ಆಯ್ತು ಓದು NEP ಪುಸ್ತಕ ತರಿಸಿಲ್ಲ ನಾವು, ಇಂಥ ಕಾರಣಗಳನ್ನು ಕೊಡುತ್ತಾರೆ. ಅಂದ್ರೆ ಆದಷ್ಟು ಅದರಿಂದ ದೂರ ಇರೋಣ. ನಾನು ಸಂಸ್ಕೃತದ ವಿದ್ಯಾರ್ಥಿ, ಆದ್ರಿಂದ ಸಂಸ್ಕೃತದ ಒಂದು ಸುಭಾಷಿತ ನೆನಪು ಬಂದು ಬಿಡುತ್ತದೆ ನನಗೆ. ಏನೆಂದರೆ ಪ್ರಾರಭ್ಯತೆ ನಕಲು ವಿಘ್ನಭಯೇನ ಪ್ರಾರಭ್ಯ ವಿಘ್ನಭೀತಾ ವಿರಮಂತಿ ಮಧ್ಯಾಹ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧಂ ಉತ್ತಮ ಜನ ನ ಪರಿತ್ಯಜಂತಿ. ಮೂರು ರೀತಿ ಜನ ಇರುತ್ತಾರೆ. ಅವತ್ತು ಇದ್ದರು, ಇವತ್ತು ಇರುತ್ತಾರೆ, ಮುಂದೆ ಇರುತ್ತಾರೆ. ಕೆಲವರು ಅಧಮರು, ಕೆಲವರು ಮಧ್ಯಮರು, ಕೆಲವರು ಉತ್ತಮರು. ಪ್ರಾರಬ್ಧವೇ ನಕಲು ವಿಘ್ನಭಯೇನ, ಮುಂದಿಷ್ಟೆಲ್ಲ ವಿಘ್ನಗಳು ಬರುತ್ತವೆ, ತೊಂದರೆ
ತೊಂದರೆ ಆಗುತ್ತದೆ, ಯಾಕೆ ಪ್ರಾರಂಭ ಮಾಡುವುದು, ಬೇಡವೇ ಬೇಡ ಎಂದು ತಿಳ್ಕೊಂಡು ಕೆಲವರು ಗುಂಪಿನವರು ಆ ನೀತಿ ಓದುವುದೇ ಇಲ್ಲ. ನೋಡೋಣ ಅಷ್ಟು ಹೊತ್ತಿಗೆ ಏನಾದ್ರೆ ಯಾಕಷ್ಟು ಬಿಟ್ಟಲ್ಲ ಇದನ್ನು ಆಲೋಚನೆ ಇರುತ್ತದೆ. ಅಂದ್ರೆ ಆ ಬೇಡವೇ ಬೇಡದಲ್ಲಿ ಏನು ಅಂತ ಹೋಗಿದ್ದಾರೆ ಕೆಲವರು ಪಾಪ ಇಷ್ಟೆಲ್ಲ ಹೇಳ್ತಾರೆ, ನೋಡೋಣ ಎಂದು ತಿಳ್ಕೊಂಡು ಪ್ರಾರಂಭ ಮಾಡಿಬಿಡುತ್ತಾರೆ. ಒಂದೆಲ್ಲ ಎರಡು ಸಮಸ್ಯೆಗಳು ಬರುತ್ತವೆ, ಮೂರನೇ ಸಮಸ್ಯೆ ಬರುತ್ತದೆ. ಹೈಸ್ಕೂಲ್ ಮ್ಯಾನೇಜ್ಮೆಂಟ್ ಶಾಲಾ ಆಡಳಿತ ವರ್ಗದವರಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದಕ್ಕೆ ಏನೂ ಯಾವುದೇ ರೀತಿಯ ಸ್ಪಂದನೆ ಕೊಡದಿದ್ದರೆ ನನಗೆ ಅದಕ್ಕೆ ಬೇಕು ಎಂದು ಬಿಟ್ಟು ಬಿಡುತ್ತಾರೆ. ಮಧ್ಯಮರು ಪ್ರಾರಂಭ ಮಾಡುತ್ತಾರೆ, ವಿಘ್ನ ಬಂದಾಗ ಅದನ್ನು ಎದುರಿಸಿದಾಗಲೇ ಬಿಟ್ಟು ಬಿಡುತ್ತಾರೆ. ಉತ್ತಮರು ಯಾವುದೆಂದರೆ ವಿಘ್ನೇ ಪುನಃ ಪುನಃ ಪ್ರತಿ ಅನ್ಯಮಾನ, ವಿಘ್ನಗಳು ಮೇಲಿನ ಮೇಲೆ ಪುನಃ ಪುನಃ ಬಂದರೂ ಸಹ ಪ್ರಾರಬ್ಧಂ ಉತ್ತಮ ಜನ ನ ಪರಿತ್ಯಜಂತಿ. ಪ್ರಾರಂಭ ಮಾಡಿದ್ದನ್ನ ಉತ್ತಮರಾದವರು ಬಿಟ್ಟು ಕೊಡುವುದಿಲ್ಲ. ನಾವೆಲ್ಲ ಉತ್ತಮ ಶಿಕ್ಷಕರಾಗಬೇಕಾಗಿದೆ. ಆದ್ರೆ ಸಮಸ್ಯೆಗಳಿದೆ ಇವೆ. ಮನೆಯಲ್ಲಿ ಒಂದು ಸಣ್ಣದ ಯಾವುದಾದ್ರೂ ಬದಲಾವಣೆ ಮಾಡಬೇಕು ಅಂದ್ರೆ ಮನೆಯಲ್ಲಿರುವವರೇ 4 ಜನ, ಗಂಡ ಹೆಂಡತಿ ಮಗ ಮಗಳು, ಅಲ್ಲಿಯೇ ಸಮಸ್ಯೆ ಭಿನ್ನಾಭಿಪ್ರಾಯ ಬರುತ್ತದೆ. ಇದು ಇಡೀ ಭಾರತದುದ್ದಕ್ಕೂ ನಡೆಯುವಂತಹ ಒಂದು ಕಾರ್ಯಕ್ರಮ, ಎಷ್ಟು ಸಮಸ್ಯೆಗಳು ಬರಬಹುದು. ಆದ್ರಿಂದ ಶಿಕ್ಷಕರಾದವರು ಮೊದಲು ಆ ಒಂದು ಬದಲಾವಣೆಯ ಗಾಳಿಗೆ ತಮ್ಮನ್ನು ತಾವು ತೆರೆದುಕೊಳ್ಳಬೇಕು, ಮುಕ್ತ ಮನಸ್ಸನ್ನು ಹೊಂದಬೇಕು, ಏನಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವುದು ಅರ್ಥ ಆಗಲಿಲ್ಲ ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವ ಉದ್ದೇಶಕ್ಕಾಗಿ ಈ ಶಿಕ್ಷಣ ನೀತಿ ಬಂದಿದೆ, ಇದರ ಸಾಧಕ ಮತ್ತು ಬಾಧಕಗಳು ಯಾವುವು ಎನ್ನುವುದು ಮೊದಲು ನನಗೆ ಮನವರಿಕೆಯಾದರೆ ನಾನು ಮನಪೂರ್ವಕವಾಗಿ ಆ ಕೆಲಸವನ್ನು ಮಾಡೋದಕ್ಕೆ ಒಪ್ಪಿಕೊಳ್ಳುತ್ತೇನೆ. ನನಗೆ ಅರ್ಥ ಆಗಿಲ್ಲ, ಏನೋ ಹೆಡ್ ಮಾಸ್ಟರ್ ಹೇಳಿದ್ದಾರೆ ಮಾಡಿಬಿಡೋಣ, ಹೆಡ್ ಮಾಸ್ಟರ್ ಬಿಇಒ ಆಡಳಿತದಿದ್ದಾರೆ ಮಾಡಿಬಿಡೋಣ, ಬಿಇಒ ಡಿಸಿ ಆರ್ಡರ್ ಮಾಡಿಬಿಡೋಣ. ಈ ರೀತಿ ಮಾಡಿಬಿಟ್ಟರೆ ನಾವು ಯಾಂತ್ರಿಕವಾಗಿ ತೊಡಗಿಕೊಳ್ಳುತ್ತೇವೆ ಹೊರತಾಗಿ ಮಾನಸಿಕವಾಗಿ ತೊಡಗಿಕೊಳ್ಳುವುದಿಲ್ಲ. ನಾವು ಮಾನಸಿಕವಾಗಿ ತೊಡಗಿಕೊಳ್ಳಬೇಕು. ಇದು ಮೊದಲನೇ ಸವಾಲು, ಇದು ಮೊದಲನೇ ಅವಕಾಶ. ನಮಗೆ ಹೊಸದನ್ನು ಕಲಿಯುವಂತಹ ಒಂದು ಅವಕಾಶ ಬಂದಿದೆ ನಮಗೆ ಇವತ್ತು. ನಾನು ಯಾವ ಪಾಠವನ್ನು ಕಲಿಸುತ್ತೇನೆ ಆ ಪಾಠವನ್ನು ಕಲಿಸುವ ಉದ್ದೇಶ ಇವತ್ತು ಬೇರೆಯಾಗಿದೆ. ಏನು ಕಲಿಸಬೇಕು ಇದು ನಿರ್ಧಾರಿತವಾಗಿದೆ, ಹೇಗೆ ಕಲಿಸಬೇಕು ಇದು ನಿರ್ಧಾರಿತವಾಗಿದೆ, ಹೇಗೆ ಕಲಿಸಬೇಕು ಇದು ನನ್ನ ಮೇಲೆ ನಿಂತಿದೆ, ಶಿಕ್ಷಕರ ಮೇಲೆ ನಿಂತಿದೆ. ಟೆಕ್ಸ್ಟ್ ಬುಕ್ ರೆಡಿ ಇದೆ, ಏನು ಕಲಿಸಬೇಕು ಗೊತ್ತಿದೆ ನಮಗೆ, ಹೇಗೆ ಕಲಿಸಬೇಕು B.Ed M.Ed ಮುಂತಾದವುಗಳಲ್ಲಿ ಹೇಳಿಕೊಟ್ಟಿದ್ದಾರೆ, ಅದು ಗೊತ್ತಿದೆ. ಹೇಗೆ ಕಲಿಸಬೇಕು ಎನ್ನುವುದು ಹೊಸ ಶಿಕ್ಷಣ ನೀತಿಯಲ್ಲಿ ಇದೆ ಅಂದರೆ ರಾಷ್ಟ್ರ ನಿರ್ಮಾಣಕ್ಕಾಗಿ ಕಲಿಸಬೇಕು ಅನ್ನುವಂಥ ಉದ್ದೇಶ ಇದೆ. ಹುಡುಗರನ್ನ ಪರೀಕ್ಷೆ ಪಾಸ್ ಮಾಡುವ ಸಲುವಾಗಿ ಅವನ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, ಅದರಿಂದ ಸ್ಕೂಲ್ ಪರ್ಸೆಂಟೇಜ್ ಚೆನ್ನಾಗಿ ಆಗಬೇಕು. ಇದು ಸಾಮಾನ್ಯವಾಗಿರುವಂತಹ ಉದ್ದೇಶ ಇದೆ. ಆ ಉದ್ದೇಶವನ್ನ ಉದಾತ್ತವಾಗಿ ಮಾಡಿದ್ದಾರೆ ಹೊಸ ಶಿಕ್ಷಣ ನೀತಿಯಲ್ಲಿ. ಸಮಗ್ರ ಭಾರತವನ್ನ ಸದೃಢವಾಗಿ ಸ್ವಾವಲಂಬಿಯಾಗಿ ಆತ್ಮನಿರ್ಭರವಾಗಿ ಕಟ್ಟಬೇಕಾಗಿದೆ. ಆ ಉದ್ದೇಶಕ್ಕಾಗಿ ನಾನು ಕಲಿಸಬೇಕು. ಅಂದ್ರೆ ನನಗೆ ಸವಾಲು ಏನು ಎಂದರೆ ಉದ್ದೇಶ ಬದಲಾವಣೆಯಾಗಿದೆ. ಆ ಉದ್ದೇಶ ಬದಲಾವಣೆಯಾದ ಕಾರಣಕ್ಕಾಗಿ ಸಮಸ್ಯೆ ಏನು ಬಂದಿದ್ದು ಎಂದರೆ ನಾನು ಕಲಿಸುವಂತಹ ಗೊತ್ತಿದೆ, ನನಗೆ ಹೇಗೆ ಕಲಿಸಬೇಕು ಎನ್ನುವುದು ಗೊತ್ತಿದೆ. ಆದರೆ ಕಲಿಸುವಂತಹ ವಿಧಾನ ಬದಲಾವಣೆ ಮಾಡಿಕೊಂಡರೆ ನಾವು ಯಾವ ರೀತಿ ಕಲಿಸಲಿಕ್ಕೆ ಸಾಧ್ಯ ಇದೆ ಎನ್ನುವುದು ಗೊತ್ತಾಗುತ್ತದೆ. ಇದು ಶಿಕ್ಷಕರ ಮೇಲಿರುವಂತಹ ಮತ್ತೊಂದು ಜವಾಬ್ದಾರಿ ಇದೆ. ನಾವು ಕಲಿಸುವಂತಹ ಇತಿಹಾಸವನ್ನು ಕಲಿಸುತ್ತೀರಿ, ಸೋಸಿಯಾಲಜಿ ಕಲಿಸುತ್ತೀರಿ, ಎಕನಾಮಿಕ್ಸ್ ಕಲಿಸುತ್ತೀರಿ. ನಮ್ಮ ಉದ್ದೇಶ ಟೆಕ್ಸ್ಟ್ಗೆ ಮಾತ್ರ ನಾವು ಕಲಿಸಬಹುದು. ನಾನು ಕಾಲೇಜಲ್ಲಿ 43 ವರ್ಷ ಇದ್ದ ಕಾರಣಕ್ಕಾಗಿ ಕಾಲೇಜ್ ಉದಾಹರಣೆ ನನ್ನ ಕಣ್ಣಿಗೆ ಬೇಗ ಬಂದು ಕೊಡುತ್ತವೆ. ವಿದ್ಯಾರ್ಥಿಗೆ ಪಾಪ PUC ಫಸ್ಟ್ ಇಯರ್ ವಿದ್ಯಾರ್ಥಿ ಬರುತ್ತಾನೆ, ಬಂದಾಗ ಮೊದಲನೇ ಪೀಳಿಗೆ ಪಾಪ ಸೋಸಿಯಾಲಜಿ ಇರುತ್ತದೆ. ಅವನಿಗೆ ಸೋಸಿಯಾಲಜಿ ಪ್ರೊಫೆಸರ್ ಹೇಳಿಕೊಡುತ್ತಾರೆ, ಜನಸಂಖ್ಯೆ ದೊಡ್ಡ ಸಮಸ್ಯೆ ಭಾರತಕ್ಕೆ. ಪ್ರಾರಂಭ ಮಾಡಿಬಿಟ್ಟು ಜನಸಂಖ್ಯೆ ದೊಡ್ಡ ಸಮಸ್ಯೆ, ಹೌದು ಇದ್ದದ್ದು ಸರಿ, ನಿರುದ್ಯೋಗ ಸಮಸ್ಯೆ ಅಂತ ಬೇರೆ ಬೇರೆ ಸಮಸ್ಯೆಗಳಿವೆ. ಪಾಪ ವಿದ್ಯಾರ್ಥಿ ಬರೆದುಕೊಂಡ ಮೊದಲನೇ ಸಮಸ್ಯೆ ಯಾವುದು? ಜನಸಂಖ್ಯೆ ಸಮಸ್ಯೆ. ಎರಡು ಮುಗಿಯಿತು, ಹೊರಗೆ ಹೋದರು, ಬೆಲ್ಲಾಯಿತು. ಎರಡನೇ ಪ್ರೊಫೆಸರ್ ಬಂದು, ಎಕನಾಮಿಕ್ಸ್ ಪ್ರೊಫೆಸರ್ ಬಂದರು. ಅವರು ಬಂದು ಹೇಳುತ್ತಾರೆ, ಭಾರತದಲ್ಲಿ 2 ಸಂಪನ್ಮೂಲಗಳಿವೆ, ಒಂದು ಭೌತಿಕ ಸಂಪನ್ಮೂಲ, ಮತ್ತೊಂದು ಮಾನವೀಯ ಸಂಪನ್ಮೂಲ. ಜನಸಂಖ್ಯೆ ಸಂಪನ್ಮೂಲವಾಗಿದೆ ಎಂದು ಅವರು ಹೇಳುತ್ತಾರೆ. ವಿದ್ಯಾರ್ಥಿಗಳೇ ನೀವು ಸಮಸ್ಯೆ ಅಂತ ಹೇಳುತ್ತಾನೆ, ನೀವು ಸಂಪನ್ಮೂಲ ಎಂದು ಹೇಳುತ್ತಾನೆ. ಏನಿದರ ಅರ್ಥ ಅಂದರೆ ಶಿಕ್ಷಕನ ಕಲಿಸುವ ಗುರಿ ಬೇರೆ ಇದೆ, ಇಲ್ಲಿ ಶಿಕ್ಷಕನ ಕಲಿಸುವ ಗುರಿ ಬೇರೆ ಇದೆ. ಭಾರತೀಯ ಶಿಕ್ಷಣ ನೀತಿ ಏನು ಹೇಳುವುದಂದ್ರೆ ನೀವು ಏನಂತ ಕಲಿಸು, ಗುರಿಗಳು ಒಂದೇ ಇರಬೇಕು. ಆ ಗುರಿಯ ಕಡೆ ಹೋದ್ರೆ ವಿದ್ಯಾರ್ಥಿ
ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರುವಂತಹ ತೊಂದರೆ ಅಥವಾ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಅಂಶವನ್ನ ಈ ಭಾರತೀಯ ಶಿಕ್ಷಣ ನೀತಿಯಲ್ಲಿ ಬಹಳ ರಹಸ್ಯಮಯವಾಗಿ ಹಾಕಿದ್ದಾರೆ. ಅದನ್ನು ಒಮ್ಮೆ ಓದಿದ್ರೆ ಅರ್ಥ ಆಗೋದಿಲ್ಲ. ನಾನಂತೂ 25 ಬಾರಿ ಓದಿದ್ದೇನೆ, ಪೂರ್ಣ ಅರ್ಥ ಆಗಿದೆ ಎಂದು ಇನ್ನೂ ಗಟ್ಟಿಯಾಗಿ ಹೇಳಿದ್ದೇನೆ. ಮುಂಜಾನೆ ಮೇಡಮ್ ಕೇಳಿದ್ರು ನನಗೆ, ಎನಿಪಿ ಪೂರ್ಣ ಅಧ್ಯಯನ ಮಾಡಿದ್ದೀರಾ ಎಂದು ತಿಳ್ಕೊಂಡು. ಬರಲಿಲ್ಲ, ಧೈರ್ಯ ಬರಲಿಲ್ಲ, ಸ್ವಲ್ಪ ಅಧ್ಯಯನ ಮಾಡಿಕೊಂಡಿದ್ದೇನೆ ಅಂತ ಹೇಳ್ತೇನೆ. ಏಕೆಂದರೆ ಆ ವಾಕ್ಯಗಳ ರಚನೆ ಇದೆ, ಇಂಗ್ಲಿಷ್ ವಾಕ್ಯಗಳ ರಚನೆ, ಆ ಇಂಗ್ಲಿಷ್ ಭಾಷೆಯ ಗುಡ್ಡದ ಅರ್ಥವರು ಬರೆದಿದ್ದಾರೆ. ಆ ಕಾರಣಕ್ಕೆ ಮೇಲ್ನೋಟಕ್ಕೆ ಒಂದು ಅರ್ಥ ಆಗುತ್ತದೆ, ಒಳನೋಟದಲ್ಲಿ ಭಾರತೀಯತೆ ತುಂಬಿದಲ್ಲಿ ಗೊತ್ತಾಗುತ್ತದೆ. ಆ ಕಾರಣಕ್ಕಾಗಿ ಅಂಥ ಒಂದು ಸಮಸ್ಯೆ ಸವಾಲು ನಮಗೆ ಬರುತ್ತದೆ. ಮೂರನೆಯದು ಸ್ವಲ್ಪ ದಿನಗಳಾದ ಬರುವಂತಹ ಸಮಸ್ಯೆ. ಇದು ಮೊದಲು ನಮಗೆ ಶಿಕ್ಷಕರಿಗೆ ಬರುವಂತಹ ಸಮಸ್ಯೆಗಳು. ಯಾವ ರೀತಿಯಾಗಿ ನಮ್ಮ ಒಂದು ವರ್ತನೆಯನ್ನು ಬದಲಾವಣೆ ಮಾಡಿಕೊಳ್ಳಬೇಕು, ನಮ್ಮ ಮನೋಭಾವನೆ ಮುಕ್ತವಾಗಿ ಇರಬೇಕು ಎನ್ನುವಂಥದ್ದು. ಅಲ್ಲಿ ಶಾಲಾ ಶಿಕ್ಷಣವನ್ನ ಮೊದಲು 10+2+3 ಇತ್ತು. ಈಗ ಅದನ್ನೇನು ಮಾಡಿದ್ದಾರೆ, 5+3, 3 ಮತ್ತು 4 ತೀರ್ಪಿ ವಿಂಗಡಣೆಯನ್ನು ಮಾಡಿದ್ದಾರೆ. ಮನೋವಿಜ್ಞಾನಗಳ ದೃಷ್ಟಿಗೆ ಅದು ಅತ್ಯಂತ ಸರಿಯಾದ ವಿಜ್ಞಾನ. BF ಸ್ಕಿನ್ನರ್ ಮುಂತಾದಂತಹ ಅನೇಕ ಮನೋವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ, 3 ವರ್ಷದಲ್ಲಿ ಮಗುವಿನ ಮನಸ್ಸು ಅತ್ಯಂತ ಸೂಕ್ಷ್ಮ, ಅತ್ಯಂತ ಜಾಗೃತವಾಗಿರುತ್ತದೆ. ಆ ಹೊತ್ತಿನಲ್ಲಿ ನಾವು ಇವತ್ತು ಕಿಂಡರ್ ಗಾರ್ಡನ್ಗೆ ಕಳಿಸುತ್ತೇವೆ, ಬಾಲವಾಡಿಗೆ ಕಳಿಸುತ್ತೇವೆ, ಅಂಗನವಾಡಿಗೆ ಕಳಿಸುತ್ತೇವೆ. ಅಲ್ಲಿ ಮಕ್ಕಳು ಏನನ್ನ ಕಲಿಯುತ್ತಾರೆ ಎಂದರೆ ಮುಂದಿನ ಜೀವನದಲ್ಲಿ ಯಾವುದಕ್ಕೂ ಉಪಯೋಗ ಬಾರದಂತಹ ವಿಷಯವನ್ನ ಕಲಿಯುತ್ತಾರೆ. ನೀವು ಮಕ್ಕಳನ್ನ ನೋಡಬಹುದು, ಶಾಲೆಗೆ ಹೋಗುವಂತಹ ಕಿಂಡರ್ ಗಾರ್ಡನ್ ನಮ್ಗೆ ಏನು ಕಲಿಸಿದ್ರು, ಟ್ವಿಂಕಲ್ ಲಿಟಲ್ ಸ್ಟಾರ್. ಇದು ಯಾವುದಕ್ಕೆ ಉಪಯೋಗ ಕೊಡ್ತದೆ ನನಗೆ ಜೀವನದಲ್ಲಿ? ಈ ಪತ್ರ ಯಾವುದಕ್ಕೂ ಉಪಯೋಗ ಕೊಡ್ತದೆ ಜೀವನದಲ್ಲಿ? ನನಗೆ ಯಾವುದಕ್ಕೂ ಉಪಯೋಗ ನಾನಂತವನ್ನ ಕಲಿಸಿಕೊಂಡಿದ್ದೆ. ನಿಮಗೆ ಆಶ್ಚರ್ಯ ಆಗುತ್ತದೆ, ನಾಲಂದ, ವಿಕ್ರಮಶಿಲ ಮತ್ತು ತಕ್ಷಶಿಲ ಈ ಎಲ್ಲ ವಿದ್ಯಾಲಯಗಳಲ್ಲಿ ಪ್ರಾರಂಭದಲ್ಲಿ ಮಕ್ಕಳಿಗೆ ಏನನ್ನು ಕಲಿಸುತ್ತಿದ್ದು ಎಂದರೆ ಅದು ಬೌದ್ಧ ಶಿಕ್ಷಣ ಕೇಂದ್ರಗಳು, ಅವೆಲ್ಲ ಬಹಳ ಮಹತ್ವದ್ದು. ನಿಮಗೆ ಆಶ್ಚರ್ಯ ಆಗುವುದು, ಅಲ್ಲಿ ಅಮರಸಿಂಹ ಬರೆದಿರುವಂತಹ ಅಮರಕೋಶವನ್ನು ಮೊದಲು ಕಲಿಸುತ್ತಿದ್ದರು. ಆ ಪದ್ಧತಿ ಅನಂತರ ಭಾರತೀಯ ಗುರುಕುಲಗಳಲ್ಲಿ ಪದ್ಧತಿಯನ್ನು ನೋಡುತ್ತೇವೆ. ಮಗು 3 ವರ್ಷ ಇದ್ದಾಗಲೇ ಅಮರಕೋಶ ಕಲಿಸಿಕೊಡ್ತಾರೆ. ಏನೂ ಅರ್ಥ ಆಗುತ್ತಿರಲಿಲ್ಲ. ನಾನು ಕಲಿಸಿದ್ದಾರೆ, ನಾನು ಕಲಿತಿದ್ದೇನೆ. ಹೇಗೆ ಕಲಿಸಿದ್ರು ನನಗೆ ಗೊತ್ತಾಗಲಿಲ್ಲ. ಎಮ್ಮೆ ಆ ನಂತರ ನನಗೆ ಬುದ್ಧಿ ಬಂದಿತ್ತು ಹೇಗೆ ಕಲಿಸಿದ್ದಾರೆ. ಇದು ಏನು ಅಂದ್ರೆ ಸಂಸ್ಕೃತ ಡಿಕ್ಷನರಿ. ಇದು ಆ ಇಡೀ ಡಿಕ್ಷನರಿ ನಮಗೆ ಕಂಠಪಾಠ ಮಾಡಿಸಿಬಿಟ್ಟಿದ್ದಾರೆ. ಮುಂದೆ ಯಾವುದೇ ಕಾರಣಕ್ಕಾಗಿ ನಾನು ಡಿಕ್ಷನರಿ ತೆಗೆಯುವ ಪ್ರಯೋಜನವೇ ಕೊಡುವುದಿಲ್ಲ. ನಾನು ಎಲ್ಲಿಯವರೆಗೆ ಅಧ್ಯಯನಶೀಲನಾಗಿರುತ್ತೇನೆ ಅಲ್ಲಿಯವರೆಗೆ ನಾನು 3ನೇ ವರ್ಷದಲ್ಲಿ ಕಲಿತದ್ದು ನೆನಪಿರುತ್ತದೆ, ಅದನ್ನು ಉಪಯೋಗ ಮಾಡಿಕೊಳ್ಳುತ್ತೇನೆ. ಇದು ಉಪಯೋಗಿ ಆಗುವಂತಹ ವಿಜ್ಞಾನವನ್ನ ವಿಷಯವನ್ನ ಕಲಿಸಬೇಕು ಎನ್ನುವುದು ನಮ್ಮ ಪ್ರಾಚೀನ ದೃಷ್ಟಿಕೋನ ಇತ್ತು. ಎಷ್ಟು ಮುಂದಾಲೋಚನೆ, ಎಷ್ಟು ವೈಜ್ಞಾನಿಕವಾಗಿರುವಂತಹ ಆಲೋಚನೆ ಇತ್ತು. ಈ ಹೊಸ ಶಿಕ್ಷಣ ನೀತಿಯಲ್ಲಿ ಏನು ಮಾಡಿದ್ದಾರೆ ಎಂದರೆ 3ನೇ ವರ್ಷ ಬರುವಂತಹ ಮಗುವಿಗೆ ಏನನ್ನ ಕಲಿಸಬೇಕು ಅದರ ಬಗ್ಗೆ ಚಿಂತನೆ ನಡೆದಿದೆ, ಮಂಥನ ನಡೆದಿದೆ. ಬಹಳಷ್ಟು ಚೆನ್ನಾಗಿ ಆಲೋಚನೆ ಮಾಡಿ ವಿದ್ಯಾರ್ಥಿಗೆ ಜೀವನದುದ್ದಕ್ಕೂ ಉಪಯೋಗವಾಗುವಂತಹ ವಿಷಯಗಳನ್ನ ನಾವು ಅವರಿಗೆ ಕಲಿಸಬೇಕು ಅನ್ನುವಂತಹ ಆಲೋಚನೆ ಬಂದಿದೆ. ಏಕೆಂದರೆ ವಿದ್ಯಾರ್ಥಿಗಳ ವಿಶೇಷವಾಗಿ ಮಗುವಿನ ಮನಸ್ಸು ಎಷ್ಟು ಸ್ಪೀಡ್ ಆಗಿ ಗ್ರಹಣ ಮಾಡುತ್ತದೆ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನ ನೋಡಿರಿ, 2 ಬಿಟ್ಟು 3 ಬಾರಿ ಒಂದು ಅಡ್ವರ್ಟೈಸ್ಮೆಂಟ್ ಪ್ರದರ್ಶನಕ್ಕೆ ಗಡ್ಡಪಾಠ ಆಗಿರುತ್ತದೆ. ನಿಮಗೆ 10 ಬರಿಕೆಯೂ ಆಗುವುದಿಲ್ಲ. ಆ ಮಗುವಿನ ಮನಸ್ಸು ಅಷ್ಟು ಜಾಗೃತ, ಗ್ರಹಣ ಶಕ್ತಿ, ಧಾರಣ ಶಕ್ತಿ, ಪುನರ್ಬಲನ ಶಕ್ತಿ, ಅಭಿಜ್ಞಾನ ಶಕ್ತಿ. ಸ್ಮೃತಿಯಲ್ಲಿ 4 ಪ್ರಕಾರಗಳನ್ನು ಹೇಳುತ್ತೇವೆ ನಾವು. ಮೆಮರಿ ಪವರ್ 4 ರೀತಿಯಾಗಿ ಇರುತ್ತದೆ. ಗ್ರಹಣ ಮಾಡುವ ರಿಸೀವಿಂಗ್ ಪವರ್ ಇರಬೇಕು, ರಿಟೆನ್ಷನ್ ಪವರ್ ಧಾರಣ ಮಾಡುವಂಥದ್ದು ಇರಬೇಕು, ರಿಕಗ್ನೈಷನ್ ಪವರ್ ಅಭಿಜ್ಞಾನ ಮಾಡುವಂಥದ್ದು ಇರಬೇಕು, ರಿಕಲೆಕ್ಷನ್ ಪವರ್ ಪುನರ್ಮನನ ಮಾಡುವಂತಹ ಪವರ್ ಇರಬೇಕು. ಈ 4 3ರಿಂದ 8ನೇ ವರ್ಷದವರೆಗೆ ಹುಡುಗರಲ್ಲಿ ಹುಡುಗಿಯರಲ್ಲಿ ಅತ್ಯಂತ ಜಾಗೃತವಾಗಿರುತ್ತದೆ. ಆ ಒಂದು ಮನೋವೈಜ್ಞಾನದ ತಳಹದಿಯ ಮೇಲೆ 3ನೇ ವರ್ಷಕ್ಕೆ ಮೂಲಲಕ್ಷಣ ಶಾಲೆಗೆ ಪ್ರಾರಂಭ ಮಾಡಬೇಕು. ಅಡಿಪಾಯ ಶಿಕ್ಷಣ, ಫೌಂಡೇಶನ್ ಕೋರ್ಸ್ ಎಂದು ಅದಕ್ಕೆ ಕರೆದಿದ್ದಾರೆ. ಆ ಶಿಕ್ಷಕರಿಗೆ ಯಾವ ರೀತಿಯಾಗಿ ಕಲಿಸಬೇಕು ಎನ್ನುವಂಥದ್ದು, ಯಾವ ವಿಷಯವನ್ನು ಹೇಗೆ ಕಲಿಸಬೇಕು ಎನ್ನುವುದು,
ಮಗುವಿಗೆ ನಾನು ಕಲಿಯುತ್ತಿದ್ದೇನೆ ಅನಿಸಬಾರದು, ಆಟ ಆಡುತ್ತಾ ಕಲಿಯಬೇಕು. ಇದನ್ನ ಇವತ್ತು ಸಿದ್ಧಾಂತವನ್ನು ಶಿವರಾಮ್ ಕಾರಂತರು ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಮಾಡಿಸಿದ್ದಾರೆ. ತಮ್ಮ ಮಕ್ಕಳನ್ನು ಶಾಲೆಗೆ ಕಲಿಸಲಿಲ್ಲ ಅವರು, ಆದರೂ ಮಕ್ಕಳು ಅತ್ಯಂತ ಸುಸಂಸ್ಕೃತವಾಗಿರುವಂತಹ ವಿದ್ಯಾವಂತರಾಗಿದ್ದರು. ಆ ರೀತಿಯಾಗಿ ಕಲಿತಿದ್ರು. ಅಲ್ಲದಲ್ಲೇ ಪ್ರಯತ್ನವನ್ನು ಮಾಡಿದ್ದಾರೆ ಮನೆಗಳು. ಈಗ ಆ ಪ್ರಯತ್ನವನ್ನ ಸಾರ್ವವ್ಯಾಪಿಕವಾಗಿ ಮಾಡಬೇಕಾಗಿದೆ, ಸಾರ್ವಜನಿಕವಾಗಿ ಮಾಡಬೇಕಾಗಿದೆ, ಸಾರ್ವಕಾಲಿಕವಾಗಿ ಮಾಡಬೇಕಾಗಿದೆ. ಹೈಸ್ಕೂಲ್ ಮಟ್ಟಕ್ಕೆ ಬಂದಾಗ ವಿಶೇಷವಾಗಿ ಹೈಸ್ಕೂಲ್ ಶಿಕ್ಷಕರು ಮತ್ತು ಪ್ರಾಥಮಿಕ ಶಿಕ್ಷಕರಿದ್ದೀರಿ, PUC ಕಲಿಸುವವರಿದ್ದೀರಿ. ಒಂದೊಂದು ಹಂತದಲ್ಲಿ ನಿಮ್ಗೆ ಏನಾಗುತ್ತದೆ, ಒಂದು ಸವಾಲು, ಒಂದು ಸಮಸ್ಯೆ ಉತ್ಪನ್ನವಾಗುತ್ತದೆ. ಈ ಸವಾಲು ಸಮಸ್ಯೆ ಉತ್ಪನ್ನವಾದಾಗ ನಾವು ಅದರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತದೆ. ನಾವು ಚಿಂತನೆ ಮಾಡುವುದನ್ನ ಚಿಂತೆ ಮಾಡುತ್ತೇವೆ. ಚಿಂತೆ ಮಾಡುವುದರಿಂದ ಸಮಸ್ಯೆ ದೊಡ್ಡದಾಗುತ್ತಾ ಹೋಗುತ್ತದೆ ಹೊರತಾಗಿ ಅದಕ್ಕೆ ಪರಿಹಾರ ಸಿಗುವುದಿಲ್ಲ. ನಾವು ಚಿಂತೆ ಮಾಡುವುದರ ಬದಲಾಗಿ ಚಿಂತನೆಯನ್ನ ಮಾಡಿಬಿಟ್ಟರೆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ನಾವು ಸಮಸ್ಯೆಯ ಜೊತೆಗೆ ಆಲೋಚನೆ ಮಾಡಿದರೆ ಚಿಂತೆ ಹೆಚ್ಚಾಗುತ್ತದೆ, ಪರಿಹಾರದ ಬಗ್ಗೆ ಆಲೋಚನೆ ಮಾಡಿದರೆ ಚಿಂತನೆ ದೊಡ್ಡದಾಗುತ್ತದೆ. ನಾವು ಶಿಕ್ಷಕರು ಚಿಂತನೆಯನ್ನು ಹತ್ತಬೇಕು ಅಂದಾಗ ಚಿಂತೆಯನ್ನು ಹತ್ತಬಾರದು. ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇದೆ. ಆ ಕಾರಣಕ್ಕಾಗಿ ಪರಿಹಾರವನ್ನು ಹುಡುಕಬೇಕಾಗುತ್ತದೆ. ನನ್ನಿಂದ ಆಗಲಿಲ್ಲ, 2-3 ದಿನ ಕೂಡಿಕೊಂಡು ಹುಡುಕಿಕೊಳ್ಳೋಣ. ನಮ್ಮಿಂದ ಆಗಲಿಲ್ಲ, ಶಾಲಾ ಶಿಕ್ಷಕರಿಗೆ ಕೂಡಿಕೊಂಡು ಅದರ ಪರಿಹಾರ ಹುಡುಕೋಣ. ನಮ್ಮಿಂದಲೂ ಆಗಲಿಲ್ಲ, ಶಾಲಾ ಕಾಂಪ್ಲೆಕ್ಸ್ ಮಾಡಬೇಕು ಅಂತಂದ್ರೆ, ಕ್ಲಸ್ಟರ್ ಮಾಡಬೇಕು ಅಂತ ಆಲೋಚನೆಗಳಿವೆ. ಅಲ್ಲಿ ನಾವು ಇದರ ಬಗ್ಗೆ ಜಿಜ್ಞಾಸೆ ಮಾಡಿ ಒಂದಿಲ್ಲ ಒಂದು ರೀತಿಯಿಂದ ನಾವು ಅದಕ್ಕೆ ಸಮಾಧಾನವನ್ನ ಅಥವಾ ಅದಕ್ಕೆ ಉತ್ತರವನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ವಿಷಯವನ್ನು ನಿರೂಪಣೆ ಮಾಡುವಾಗ ಸಹ NCERT ಅವರು ಟೆಕ್ಸ್ಟ್ಗಳಲ್ಲಿರುವಂತಹ ವಿಷಯವನ್ನು ಏನು ಮಾಡಿಕೊಂಡಿದ್ದಾರೆ ಅಂದ್ರೆ ಸತ್ಯದ ಸಮೀಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಂಡಿದ್ದಾರೆ. ಇಷ್ಟು ದಿನಗಳವರೆಗೆ ನಮ್ಮ ಪಠ್ಯ ಪುಸ್ತಕಗಳು ಏನಾಗಿದೆ ಅಂದರೆ ಸತ್ಯವನ್ನು ಮುಚ್ಚಿಟ್ಟುಕೊಂಡು ಆಮೇಲೆ ಬೇರೆ ರೀತಿಯಾಗಿ ಹೇಳಿದ್ದೇವೆ. ಒಂದು ಉದಾಹರಣೆ ಕೊಟ್ಟು ಬಿಡುತ್ತೇನೆ, ಅಂದ್ರೆ ಚೆನ್ನಾಗಿ ಆಗುತ್ತದೆ. 4ನೇ ತರಗತಿಯಲ್ಲಿದ್ದಾಗ, 7ನೇ ತರಗತಿಯಲ್ಲಿದ್ದಾಗ, 9ನೇ ತರಗತಿಯಲ್ಲಿದ್ದಾಗ ಇತಿಹಾಸವನ್ನು ಓದುವಾಗ ಒಂದು ವಿಷಯ ಬರುತ್ತದೆ. ಮೊಹಮ್ಮದ್ ಗಜನಿಯು ಸೋಮನಾಥ ದೇವಾಲಯದ ಮೇಲೆ 17 ಬಾರಿ ದಾಳಿಯನ್ನ ಮಾಡಿದನು. ಎಲ್ಲ ವಿಷಯ ಸರಿಯೇ, 17 ಬಾರಿ ದಾಳಿ ಮಾಡಿದ್ದು ಸರಿಯೇ. ಕೊನೆಗೆ ಅವನು ಸೋಮನಾಥ ದೇವಾಲಯವನ್ನ ಲೂಟಿ ಮಾಡಿದನು ಎನ್ನುವಂಥದ್ದು ಬರುತ್ತದೆ. ನಾವು ಕಲಿಸುವಾಗ ಏನ್ ಮಾಡ್ಕೊಂಡಿದ್ದೇವೆ, 17 ಬಾರಿ ದಾಳಿ ಮಾಡಿದ, 17ನೇ ಬಾರಿ ಏನಾದ ಅಂದ್ರೆ ಲೂಟಿ ಮಾಡಿಕೊಂಡು ಹೋದ. ಸಾಕಷ್ಟು ಸಂಪತ್ತಿತ್ತು, ಜ್ಯೋತಿರ್ಲಿಂಗವನ್ನೇ ಹೊಡೆದು ಹಾಕಿದ ತಿಳ್ಕೊಂಡು ಅದನ್ನು ವಿವರಣೆ ಮಾಡುತ್ತಾರೆ. ಇದನ್ನೇ ನಾವು ಕಲಿಸುವಾಗ ಮೊಹಮ್ಮದ್ ಗಜನಿಯು 17 ಬಾರಿ ದಾಳಿಯನ್ನು ಮಾಡಿದಾಗ 16 ಬಾರಿ ಸೋತು ಹೋದ, 17ನೇ ಬಾರಿ ಗೆದ್ದ ಅಂತ ಹೇಳಿದೆ. 16 ಬಾರಿ ಸೋತು ಹೋದದ್ದನ್ನ ಹೈಲೈಟ್ ಮಾಡಬೇಕು. ಒಮ್ಮೆ 16 ಬಾರಿ ಅವನು ಒಮ್ಮೆ ಕೊನೆಗೆ ಗೆದ್ದಿದ್ದಾನ, ಅದನ್ನ ಹೈಲೈಟ್ ಮಾಡುವಂತದ್ದಲ್ಲ. ಇದನ್ನ 16 ಬಾರಿ ಈ ವಾಕ್ಯ ಏನು ಮಾಡುತ್ತದೆ ಅಂದರೆ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಯಾವ ಪ್ರಭಾವದಲ್ಲಿರುತ್ತದೆ ನನಗೂ ಬೀರುತ್ತಿದೆ, ಅದರಲ್ಲಿ ಸಂಶಯವಿಲ್ಲ. 17 ಬಾರಿ ದಾಳಿ ಮಾಡಿದ ಅಂದ್ರೆ ಇವರು 17 ಬಾರಿ ಸೋತು ಹೋದರೆ ಎನ್ನುವಂತಹ ಭಾವನೆ ಬರುತ್ತದೆ. 17 ಬಾರಿ ಭಾರತೀಯರು ಸೋತು ಹೋದರೆ ಭಾರತೀಯರು ಹಾಗಾದ್ರೆ ಹೇಳಿದರೆ ಯುದ್ಧ ಮಾಡುತ್ತಂತ ಗೊತ್ತಿಲ್ಲವೇ ಎನ್ನುವಂತಹ ಆಲೋಚನೆ ಮಗುವಿನ ಮನಸ್ಸಿನಲ್ಲಿ ಬರುತ್ತದೆ. ಈಗ ನಾನು ಪ್ರಬುದ್ಧನಾಗಿದ್ದೇನೆ, ನನಗೆ ಗೊತ್ತಿದೆ, ನಾನು ಆ ರೀತಿಯ ಆಲೋಚನೆ ಮಾಡುವುದಿಲ್ಲ. ಮಕ್ಕಳ ಮನಸ್ಸಿನಲ್ಲಿ ಇಂಥ ಆಲೋಚನೆಗಳು ಬರುತ್ತವೆ. ಈ ಆಲೋಚನೆಗಳು ಬಂದಂತೆ ಭಾರತದ ಬಗ್ಗೆ ಒಂದು ಕನಸು ಕಟ್ಟಿಕೊಂಡಿರುತ್ತವೆ. ಆ ಕನಸು ಭಗ್ನವಾಗುತ್ತಾ ಹೋಗುತ್ತದೆ. ಆದ್ರಿಂದ ಭಾರತೀಯತೆ ಎನ್ನುವಂಥದ್ದು ಕುಗ್ಗಿ ಹೋಗುತ್ತದೆ, ದೇಶಾಭಿಮಾನ ಎನ್ನುವಂಥದ್ದು ಆಗುವುದಿಲ್ಲ, ದೇಶದ ಬಗ್ಗೆ ಅಭಿಮಾನ ಎನ್ನುವಂಥದ್ದು ಹುಟ್ಟುವುದಿಲ್ಲ. ನಮ್ಮ ಕಾಲೇಜಿನಲ್ಲಿ ಒಂದು ವರ್ಷ ನಾವು ಸೋಸಿಯಾಲಜಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೆ ಸರ್. 1940 ವಿದ್ಯಾರ್ಥಿಗಳು ಕೂಡಿ ಮಾಡಿದ ಪ್ರಾಜೆಕ್ಟ್ ಅದು. 1947ರ ನಂತರ 1980ರವರೆಗೆ ಭಾರತದಲ್ಲಿ ದೊಡ್ಡ ದೊಡ್ಡ ಹಗರಣಗಳು ಯಾವ ನಡೆದಿವೆ ಅವುಗಳನ್ನು ಲಿಸ್ಟ್ ಮಾಡಿದೆ ಎಂದು ಹೇಳಿದೆ. ಪಾಪ ಗೂಗಲ್ ನೋಡಿದ್ರು, ಅನೇಕರನ್ನು ಹಿರಿಯರನ್ನು ಕೇಳಿದ್ರು, ಎಲ್ಲ ಮಾಡಿ ಒಂದು 20 ದೊಡ್ಡ ದೊಡ್ಡ ಪ್ರಕರಣಗಳು ಲಿಸ್ಟ್ ಮಾಡಿದರು. ನಾನು ಲಿಸ್ಟ್ ಮಾಡಿದಂತ ಆ ವಿದ್ಯಾರ್ಥಿಗಳಿಗೆ ಹೇಳಿದೆ, ಈ ಪ್ರಕರಣಗಳನ್ನ ಮಾಡಿದಂತಹ ವ್ಯಕ್ತಿಗಳು ಶಿಕ್ಷಿತರೇ ಅಥವಾ ಅಶಿಕ್ಷಿತರೇ ನೋಡಿದೆ. ಎಲ್ಲರೂ ಶಿಕ್ಷಿತರು, ಹೈಲಿ ಕ್ವಾಲಿಫೈಡ್ ಶಿಕ್ಷಿತರು. ಉದ್ದೇಶ ಏನು?
ನಾವು ಶಿಕ್ಷಣವನ್ನು ಕೊಡುವಾಗ ನಮ್ಮ ದೇಶದ ಬಗ್ಗೆ ಅಭಿಮಾನ ಹುಟ್ಟುವಂತಹ ಶಿಕ್ಷಣವನ್ನು ಕೊಡಲಿಲ್ಲ. ದೇಶವನ್ನು ಎಷ್ಟು ಸಾಧ್ಯತೆ ಅಷ್ಟು ಮೋಸ ಮಾಡಿದ ನಡೆಯುತ್ತದೆ ಎನ್ನುವಂತಹ ಶಿಕ್ಷಣವನ್ನ ಪರೋಕ್ಷವಾಗಿ ಕೊಟ್ಟ ಕಾರಣ ಇವೆಲ್ಲ ನಡೆದಿದೆ. ಅಂದರೆ ಶಿಕ್ಷಕನಾದವನು ವಿಷಯವನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವಾಗ ವಿದ್ಯಾರ್ಥಿಯ ಮನಸ್ಸಿನ ಮೇಲೆ ಯಾವ ಪ್ರಭಾವ ಬೀರುತ್ತದೆ ಎನ್ನುವುದನ್ನು ಇಷ್ಟು ದಿನಗಳವರೆಗೆ ನಾವು ಗಮನಿಸಲೇ ಇಲ್ಲ. ಕಸ್ತೂರಿ ಇದನ್ನು ಬರೆದಿ ಅದನ್ನು ಗಮನಿಸಬೇಕು ಎನ್ನುವಂತಹ ಅಂಶವನ್ನು ಹಾಕಿದೆ. ಎಷ್ಟು ಸೂಕ್ಷ್ಮವಾಗಿ ಆ ಅಂಶವನ್ನ ಅಲ್ಲಿ ಸೇರಿಸಿಕೊಟ್ಟಿದ್ದಾರೆ ಅವರು. ಅಂದರೆ ನಮ್ಮ ಕೈಯಲ್ಲಿ ವಿದ್ಯಾರ್ಥಿ ಮುಂದೆ ದೇಶದ್ರೋಹಿ ಆಗಬಾರದು, ಸಮಾಜ ಘಾತಕನಾಗಬಾರದು, ಸಮಾಜ ಕಂಟಕನಾಗಬಾರದು, ಸಮಾಜಕ್ಕೆ ಉಪಯೋಗ ಬಗೆಗೂ ಚಿಂತೆ ಇಲ್ಲ, ಕಂಟಕಂತೂ ಆಗಬಾರದು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಎಲ್ಲ ವಿಷಯಗಳ ಒಂದು ಗುರಿ ಏನಾಗಿದೆ, ಭದ್ರವಾಗಿರುವ ಭವ್ಯವಾಗಿರುವ ಭವಿಷ್ಯವನ್ನು ಹೊಂದಿರುವಂತಹ ಒಂದು ಶಿಕ್ಷಣವನ್ನ ಕೊಡಬೇಕು ಎನ್ನುವಂತಹ ಒಂದು ನೀತಿ, ಆ ಒಂದು ನೀತಿ ಶಾಸ್ತ್ರದಲ್ಲಿ ಅಡಕವಾಗಿರುವುದನ್ನ ನಾವು ನೋಡುತ್ತೇವೆ. ಅದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಶಿಕ್ಷಣವನ್ನು ಕಲಿಸುವಂತಹ ಪ್ರಸಂಗ ಬರುತ್ತದೆ. ಇನ್ನೊಂದು ವಿಷಯ ಹೊಸದಾಗಿ ಜೋಡಿಸಿದ್ದು, ಅದು ಶಿಕ್ಷಕರಿಗೆ ದೊಡ್ಡ ಸಮಸ್ಯೆಯನ್ನು ತರುವಂತದ್ದು ಯಾವುದೂ ಇಲ್ಲವೇ, ಸಾಮಾನ್ಯವಾಗಿ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಮಗುವಿಗೆ ವೃತ್ತಿ ಶಿಕ್ಷಣವನ್ನ ಪರಿಚಯಿಸಬೇಕು ಅನ್ನುವಂತಹ ವಿಷಯ ಇದೆ. ಹೇಗೆ ಪರಿಚಯಿಸಬೇಕು? ನಮಗೆ ಸಮಸ್ಯೆ ಬರುತ್ತದೆ, ಬಹಳಷ್ಟು ಸಮಸ್ಯೆ. ವೃತ್ತಿ ಶಿಕ್ಷಣ ಬಳಿಗಾರಿಕೆ ಕೆಲಸ, ಕಮಾಲಿಕೆ ಕೆಲಸ, ನೇಕಾರಿಕೆ ಕೆಲಸ, ಹಿಂದೆ ಒಂದಾನೊಂದು ಕಾಲಕ್ಕೆ ನಡುವೆ ನಾವು ಶಾಲೆಯೆಲ್ಲ ಹತ್ತಿಯನ್ನು ಹಿಂಡಿ ಅದರ ತಾಳನ್ನು ತೆಗೆದು ಅದರ ಹತ್ತಿಯನ್ನು ಮಾಡಿ ನೂಲನ್ನು ತೆಗೆದು ಅದು ವೃತ್ತಿ ಶಿಕ್ಷಣದ ಹಿನ್ನೆಲೆ ಇರ್ತದೆ. ಪಾಪ ಗಾಂಧೀಜಿಯವರು ಮೂಲ ಒಂದು ಶಿಕ್ಷಣ, ಬೇಸಿಕ್ ಎಜುಕೇಶನ್ ಅನ್ನುವಂಥದ್ದನ್ನು ಮಾಡಿ ಅದರಲ್ಲಿ ಹ್ಯಾಂಡ್, ಹೆಡ್ ಅಂಡ್ ಹಾರ್ಟ್ ಮೂರು ಕೂಡಬೇಕು ಅಂತ ಆಲೋಚನೆ ಇಟ್ಟುಕೊಂಡು ಮಾಡಿದ್ರು. ಅದು ಯಶಸ್ವಿ ಆಗಲಿಲ್ಲ. ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಅದನ್ನು ಬಹಳ ನವೀನವಾಗಿ ಪರಿಚಯ ಮಾಡುವಂತಹ ಒಂದು ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ. ಅದು ಮಾರ್ಗ ಯಶಸ್ವಿ ಆಗುವುದು ಯಾರ ಕೈಲಿ ನಿಂತಿದೆ ಅಂದರೆ ಶಿಕ್ಷಕರ ಮೇಲೆ ನಿಂತಿದೆ. ಶಿಕ್ಷಕ ಅದನ್ನ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿದ್ರೆ ಯಶಸ್ವಿ ಆಗುತ್ತದೆ. ಶಿಕ್ಷಕರು ಅದನ್ನು ಆಕಸ್ಮಿಕ ನಕಾರಾತ್ಮಕವಾಗಿ ಆಲೋಚನೆ ಮಾಡಿದ್ರೆ ಆ ಪ್ಲಾನ್ ಫೇಲ್ಯೂರ್ ಆಗಿರುತ್ತದೆ. ಮಕ್ಕಳಿಗೆ ವಿಶೇಷವಾಗಿ ಪೂರ್ವ ಪ್ರಾಥಮಿಕ ಶಿಕ್ಷಣದ ಮಕ್ಕಳಿಗೆ ನೀವು ನೇಕಾರಿಕೆ ಮಾಡಿದ್ರೆ, ಕುಂಬಾರಿಕೆ ಮಾಡಿದ್ರೆ ಅಲ್ಲ, ಅಲ್ಲಿ ಎಲ್ಲೂ ಹೇಳಿಲ್ಲ. ವರ್ಷದಲ್ಲಿ 10 ದಿವಸ ಬ್ಯಾಗ್ಲೆಸ್ ಸ್ಕೂಲ್ ಎನ್ನುವಂತ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಮಕ್ಕಳು ಶಾಲೆಗೆ ಬರುವಾಗ ಯಾವುದೇ ಪುಸ್ತಕದ ಚೀಲವನ್ನು ತರುವಂತೆ ಇಲ್ಲ, ಬರಿಯಿಂದ ಬರಬೇಕು. ಅಂತಹ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಕರೆದುಕೊಂಡು ತಮ್ಮ ಊರಿನಲ್ಲಿರುವ, ಹಳ್ಳಿಯಲ್ಲಿರುವ, ನಗರದಲ್ಲಿರುವ ವೃತ್ತಿನಿರತ ಕೈಗಾರಿಕಾ ಕೇಂದ್ರಗಳಿಗೆ ಅವರನ್ನು ಕರೆದುಕೊಂಡು ಹೋಗಿ ಅವುಗಳನ್ನು ಪರಿಚಯ ಮಾಡಿಸಬೇಕು. ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಇರುತ್ತದೆ, ಅಲ್ಲಿ ಹೋಗಿ ಅನೇಕ ಇಂಡಸ್ಟ್ರಿಗಳಿರ್ತವೆ, ಅವರನ್ನು ಪರಿಚಯ ಮಾಡಿಸಬೇಕು. ಪರಿಚಯವನ್ನು ಮಾಡಿಸುವಾಗ ಶಿಕ್ಷಕ ಪ್ರತಿಯೊಂದು ಮಗುವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ. ಒಬ್ಬ ನೇಕಾರ ಮನೆಗೆ ಹೋದಾಗ 20 ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋದಾಗ 20 ವಿದ್ಯಾರ್ಥಿಗಳನ್ನು ಆಸಕ್ತಿಯಿಂದ ನೋಡುವುದಿಲ್ಲ. ಯಾರೋ ಒಬ್ಬ 20 ಮಾತ್ರ ನೋಡುತ್ತಾರೆ. ಅವರನ್ನು ಗುರುತಿಸುವ ಕೆಲಸ ಶಿಕ್ಷಕನ ಮೇಲಿದೆ. ಏಕೆಂದರೆ ಅವನ ಇಂಕ್ಲಿನೇಷನ್ ಆ ಕಡೆಗೆ ಇದ್ದರೆ, ಅದರಲ್ಲಿ ಅವನಿಗೆ ಆಸಕ್ತಿ ಇದ್ದರೆ ಬಹುಶಃ ಮುಂದೆ ಈ ವೃತ್ತಿಯಲ್ಲಿ ಆಸಕ್ತಿಯನ್ನು ತೋರುತ್ತಾನೆ. ಅದರಲ್ಲಿ ತರಬೇತಿ ಕೊಡಬೇಕು ಎನ್ನುವಂತಹ ನಿರ್ಣಯವನ್ನ ಮಾಡುವಂತಹ ಜವಾಬ್ದಾರಿ, ಉತ್ತರದಾಯಿತ್ವ, ರೆಸ್ಪಾನ್ಸಿಬಿಲಿಟಿ ಶಿಕ್ಷಕರ ಮೇಲಿದೆ. ಆದರೆ ಶಿಕ್ಷಕ ಸೂಕ್ಷ್ಮವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಗಮನಿಸಬೇಕಾಗುತ್ತದೆ. ಸುಮ್ಮನೆ ಅಲ್ಲಿ ಹೋಗೊಬ್ಬ ನೇಕಾರ ಪಕ್ಷ ಮಾಡಿ ಏನೇನು ಮಾಡುತ್ತೆ ಹೇಳಿದುಕೊಂಡು ಹೊರಗೆ ಬಂದು ನಿಲ್ಲುವಂಥದ್ದಲ್ಲ. ಅವನು ನಿರೂಪಣೆ ಮಾಡುವಾಗ ಮಕ್ಕಳ ಮುಖದ ಮೇಲೆ ಯಾವ ಬದಲಾವಣೆ ಆಗತೊಡಗಿದೆ, ಆಸಕ್ತಿಯಿಂದ ಕೇಳುವವರು ಯಾರು, ಅನಾಸಕ್ತಿ ತೋರುವವರು ಯಾರು, ಇದನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ವೃತ್ತಿಯಲ್ಲಿ ಮಾಡಬೇಕಾಗುತ್ತದೆ. ಇದರಿಂದ ವಿದ್ಯಾರ್ಥಿಯ ಆಸಕ್ತಿ ನಮಗೆ ಗೊತ್ತಾದರೆ ಅನಂತರದ ಹಂತದಲ್ಲಿ 14 ವರ್ಷಗಳ ಆನಂತರ ಬರುವಂತಹ ಹಂತದಲ್ಲಿ ಅವರಿಗೆ ಆ ಒಂದು ವೃತ್ತಿಯನ್ನ ಕಲಿಸಲಿಕ್ಕೆ ಪ್ರಾರಂಭ ಮಾಡುವಂತಹ ಯೋಚನೆ ಈ ಒಂದು ನೀತಿಯಲ್ಲಿದೆ. ಬಾಲಕಾರ್ಮಿಕ ಕಾಯ್ದೆಗೆ ವಿರುದ್ಧವಾದದ್ದಲ್ಲ ಇದು. ಏಕೆಂದರೆ 14 ವರ್ಷದ ನಂತರ ಇಂಟ್ರೊಡ್ಯೂಸ್ ಆಗುತ್ತದೆ ಆ ವೃತ್ತಿಯನ್ನು ಮಾಡುವಂಥದ್ದು. ಅದರ ಬಗ್ಗೆ ಜಿಜ್ಞಾಸೆ ಇದೆ. ಬಹಳಷ್ಟು ಬಾಲಕಾರ್ಮಿಕ ವಿರೋಧಿ ಆಗುತ್ತದೆ, ಸಂವಿಧಾನ ವಿರೋಧಿ ಆಗುತ್ತದೆ, ನೀತಿ ವಿರುದ್ಧವಾಗುತ್ತದೆ ಹೇಳಿದ್ರು. ಹಾಗಾಗಿ ಅವರು ಅಷ್ಟು ಸ್ಪಷ್ಟವಾಗಿ ನಿರ್ಣಯವನ್ನು ಪಟ್ಟಿದ್ದಾರೆ. ವಿದ್ಯಾರ್ಥಿಗೆ ಯಾವ ಯಾವ ವೃತ್ತಿಯಲ್ಲಿ ಆಸಕ್ತಿ ಇರುತ್ತದೆ ಆ ವೃತ್ತಿಯಲ್ಲಿ ಅವನನ್ನು ತೊಡಗಿಸುವಂತೆ ಮಾಡಬೇಕು. ಒಂದು ವೇಳೆ ತೊಡಗಿಸುವಂತೆ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗದಿದ್ದರೆ ಎಲ್ಲಿಗೆ ಅಲ್ಲಿಗೆ ಆ ವಿದ್ಯಾರ್ಥಿಯನ್ನು ಕಳಿಸಬೇಕು.
ಒಂದು ವೇಳೆ ಸಮೀಪದಲ್ಲಿರುವ 4-5 ಶಾಲೆಗಳಲ್ಲಿ ಅಥವಾ 20-30 ವಿದ್ಯಾರ್ಥಿಗಳಾದರೆ ಇದ್ದರೆ ಆ ಒಬ್ಬ ಪ್ರಶಿಕ್ಷಕರನ್ನೇ ಇಲ್ಲಿ ನಾವು ಕರೆಸಿ ಅವನ ಮುಖಾಂತರ ಅಲ್ಲಿ ಆ ಒಂದು ವೃತ್ತಿಯನ್ನು ಕಲಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ತಿಳ್ಕೊಂಡು ಅನೇಕ ರೀತಿಯಾದಂತಹ ವಿಕಲ್ಪಗಳನ್ನ ಪಟ್ಟಿದ್ದಾರೆ. ಯಾವುದಾದ್ರೂ ವಿಕಲ್ಪಗಳ ಮುಖಾಂತರ ಆ ವಿದ್ಯಾರ್ಥಿಗೆ ಆ ವಿಷಯದ ಬಗ್ಗೆ ಸ್ವಲ್ಪ ವೃತ್ತಿ ಶಿಕ್ಷಣ ಪಡಬೇಕು. ಉದ್ದೇಶ ಏನೆಂದರೆ ಅವನು ಒಂದು ಡಿಗ್ರಿ ಪಡೆದು ಹೊರಗೆ ಬಂದ ನಂತರ ತನ್ನ ಕಾಲ ಮೇಲೆ ಸ್ವಾವಲಂಬಿಯಾಗಿ ನಿಂತುಕೊಳ್ಳಬೇಕು. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ಅನೇಕ ಪದವೀಧರರು ಸಿಗುತ್ತಾರೆ, ಆದರೆ ವೃತ್ತಿ ನಿರತರು ಸಿಗುವುದಿಲ್ಲ. ಅನೇಕ ವೃತ್ತಿಗಳಿವೆ. ನಾವು ಯಾವುದೋ ಒಂದು ಭ್ರಮೆಯಲ್ಲಿ ಇದ್ದುಕೊಂಡು ಆ ವೃತ್ತಿಗಳನ್ನು ಏನು ಮಾಡಿದ್ದೇವೆ, ತಿರಸ್ಕಾರ ಮಾಡಿಬಿಟ್ಟಿದ್ದೇವೆ. ನಾನು ಉದಾಹರಣೆ ಕೊಡುತ್ತೇನೆ. ನಾನು 1976ರಲ್ಲಿ ಕುಂಟಾವನ್ನು ಪ್ರವೇಶ ಮಾಡಿದನು, ಲಕ್ಷರಾಗಿ ಜಾಯಿನ್ ಆದವನು. ಆ ಸಮಯದಲ್ಲಿ ಮನೆಯ ಅಂಗಳದಲ್ಲಿ ತೆಂಗಿನ ಗಿಡಗಳು ಬೆಳೆಯುತ್ತಿದ್ದವು. ತೆಂಗು ಬೆಳೆಯುತ್ತಾರೆ, ಅವರಾಗೆ ಬಂದು ಕೇಳುತ್ತಿದ್ದವು, ತೆಂಗಿನಕಾಯಿ ಆಗಿದೆ ಇಳಿಸಾರೆ ಎಂದು ಕೇಳುತ್ತಿದ್ದವು. ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ ತೆಂಗಿನಕಾಯಿ ಇಳಿಸುವಂತಹ ಯುವ ಜನಾಂಗವೇ ಇಲ್ಲ. 60ರ ನಂತರ ಬಂದವರು ನಾವು ಹೋಗಿ ನಮ್ಮದು ಆಗಿದೆ ಬಾಪ ತೆಗೆದುಕೊಂಡು ಸ್ಕೂಟರ್ ಮೇಲೆ ತೆಗೆದುಕೊಂಡು ಬರಬೇಕು. ಅವನು ಹೇಳ್ತಾನೆ ಒಂದು ಗಿಡಕ್ಕೆ 50, ಒಂದು ಗಿಡಕ್ಕೆ 60. ಆಗ ಎಷ್ಟು ಹೇಳುತ್ತೆ ಅಷ್ಟು ಮೊದಲು 10. ಇವತ್ತು ಪರಿಸ್ಥಿತಿ ಇದೆ. ಏಕೆಂದ್ರೆ ನಾವು ವೃತ್ತಿ ಶಿಕ್ಷಣವನ್ನ ಯಾವುದೋ ಒಂದು ಕಾರಣಕ್ಕಾಗಿ ನಿರ್ಲಕ್ಷ್ಯ ಮಾಡಿಬಿಟ್ಟೆವು. ಮತ್ತು ಸಮಾಜದಲ್ಲಿ ವೃತ್ತಿ ಶಿಕ್ಷಣವನ್ನು ಮಾಡುವವರನ್ನು ನೋಡುವಂತ ದೃಷ್ಟಿಕೋನವೂ ಬಹಳ ಕಡಿಮೆ. ಒಂದು ವಿಚಿತ್ರವಾಗಿ ಬೆಳೆಯಿತು. ನೀತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೇನ್ ಸ್ಟ್ರೀಮ್ ವಿದ್ಯಾರ್ಥಿಗಳಿಗೂ ವೃತ್ತಿ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳ ನಡುವೆ ಸಾಮಾಜಿಕವಾಗಿರುವಂತಹ ಅಂತರ ಬಹಳ ಇದೆ. ಆ ಅಂತರವನ್ನ ಸಮೀಪ ಮಾಡಬೇಕಾಗಿದೆ. ವೃತ್ತಿ ಶಿಕ್ಷಣ ಎನ್ನುವಂಥದ್ದು ಒಬ್ಬ ಮನುಷ್ಯನ, ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಸಾಂಗೋಪಾಂಗವಾಗಿ ಆತ್ಮಸಾತ್ತಾಗಿ ಅದು ಬರಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಪದವಿಯನ್ನು ಮುಗಿಸುವ ಹೊತ್ತಿಗೆ ಒಂದಿಲ್ಲ ಒಂದು ವೃತ್ತಿಯಲ್ಲಿ ನಿಪುಣನಾಗಿರಬೇಕು, ಅನೇಕ ವೃತ್ತಿಗಳ ಜ್ಞಾನ ಇರಬೇಕು ಎಂದು ಹೇಳುತ್ತಾರೆ. ಇದನ್ನ ಹೈಸ್ಕೂಲ್ ಮಟ್ಟದಲ್ಲಿ ಕಾರ್ಯಗತ ಮಾಡಬೇಕಾದರೆ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಹೆಡ್ ಮಾಸ್ಟರು ಬಹಳಷ್ಟು ಪ್ರಯತ್ನ ಪಡಬೇಕಾಗುತ್ತದೆ. ಏಕೆಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಇದೆ. ನಮ್ಮ ಗ್ರಾಮದಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ತಾಲೂಕಾ ಪ್ರದೇಶಗಳಲ್ಲಿ ವೃತ್ತಿ ಸಂಸ್ಥೆ ಇದ್ದರೆ ಪಾಲಿಟೆಕ್ನಿಕ್ ಇರುತ್ತದೆ ಅಥವಾ ITI ಇರುತ್ತದೆ. ಅಂತವ್ರ ಜೊತೆಗೆ ಸಂಪರ್ಕ ಮಾಡಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗಿ ಕಲಿಸಬೇಕಾಗುತ್ತದೆ. ಇವೆಲ್ಲ ತೊಂದರೆಗಳು ಬಹಳ ಇದೆ, ಅದರಲ್ಲೇನೂ ಸಂಶಯವಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗಬೇಕು ಅಂದ್ರೆ 20 ವೆಹಿಕಲ್ ಮಾಡಬೇಕು. ಬೇಕಾಗಿ ದುಡ್ಡು ಕೊಡುವಾಗ ಗೌರ್ಮೆಂಟ್ ಕೊಡುತ್ತದೆ, ಅಥವಾ ಶಿಕ್ಷಕರು ಹಾಕಬೇಕೆ, ಅಥವಾ ವಿದ್ಯಾರ್ಥಿಗಳನ್ನೇ ಹಾಕಬೇಕೆ. ಇವೆಲ್ಲ ಸಾಮಾನ್ಯ ಸಮಸ್ಯೆಗಳು. ಇದಕ್ಕೆ ಪರಿಹಾರ ಹಂತವಾಗಿ ಆಲೋಚನೆ ಮಾಡಿಕೊಳ್ಳುತ್ತದೆ. ಆದ್ರೆ ಮೂಲಭೂತವಾಗಿ ನಾನು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಅಲ್ಲಿ ಹೋಗಿ ಅವರಿಗೆ ಪರಿಚಯವನ್ನು ಮಾಡಿಸುತ್ತೇನೆ. ಇದರಲ್ಲಿ ಮತ್ತೊಂದು ಬಹಳ ಅಂಶವನ್ನು ಏನು ಹಾಕಿದ್ದಾರೆ ಅಂದರೆ, ಕೇವಲ ಕರಿಕ್ಯುಲರ್ ಪಠ್ಯ ಅಷ್ಟೇ ಅಲ್ಲ, ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಏನು ವಿಷಯಗಳನ್ನು ವಿದ್ಯಾರ್ಥಿ ಕಲಿಯುತ್ತಾನೆ, ಅದಕ್ಕಾಗಿ ಅವನಿಗೆ ಕ್ರೆಡಿಟ್ ಕೊಟ್ಟು ಕ್ರೆಡಿಟ್ ಕಾರ್ಡ್ ಕೊಡುವಾಗ ಹೆಚ್ಚಿನ ಕ್ರೆಡಿಟ್ ಕೊಡುವಂತೆ ಮಾಡುವಂತಹ ಒಂದು ಅಂಶವೂ ಸಹ ಬರುತ್ತದೆ. ಅದು ಮುಂದೆ ಅವರಿಗೆ ಉದ್ಯೋಗವನ್ನು ದೊರಕಿಸಿಕೊಳ್ಳುವಲ್ಲಿ ಸಹಾಯವಾಗುತ್ತದೆ. ಇವತ್ತು ನಿಮ್ಮ ಹೈಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ, PUಗಳಲ್ಲಿ ವಿದ್ಯಾರ್ಥಿ ತನಗೆ ಆಸಕ್ತಿ ಕಾರಣ ಎಲ್ಲೋ ಒಂದು ಕಡೆ ಹೋಗಿ ಸಂಗೀತವನ್ನು ಕಲಿಯುತ್ತಿರುತ್ತಾನೆ. ಸಂಗೀತ ಪರೀಕ್ಷೆಯಲ್ಲೂ ಪಾಸ್ ಆಗುತ್ತಾನೆ. ಹಿಂದಿ ಭಾಷಾ ಪ್ರಥಮ, ದ್ವಿತೀಯ, ರಾಷ್ಟ್ರಭಾಷಾ ಪರೀಕ್ಷೆಗಳಲ್ಲಿ ಪಾಸ್ ಆಗುವಂತಹ ವಿದ್ಯಾರ್ಥಿಗಳಿದ್ದಾರೆ. ನರ್ತನವನ್ನು ಕಲಿಯುವವರಿದ್ದಾರೆ ಯಾರು ಕೆಲವರು. ಈಗೆಲ್ಲ ಅದನ್ನ ಪಠ್ಯೇತರ ಚಟುವಟಿಕೆಯಾಗಿ ಕಲಿತು ಇದಕ್ಕೇನೂ ಪ್ರಯೋಜನ ಇಲ್ಲ, ಹಾಗೆ ಇರುತ್ತಾರೆ. ಆದ್ರೆ ಇನ್ನು ಮೇಲೆ ಅವೆಲ್ಲ ಏನಾಗುತ್ತವೆ, ಕ್ರೆಡಿಟ್ ಆಗಿ ವಿದ್ಯಾರ್ಥಿಯ ಮಾಸ್ಟರ್ನಲ್ಲಿ ಅವು ಸೇರಿಕೊಳ್ಳುತ್ತವೆ. ವಿದ್ಯಾರ್ಥಿಯ ಕ್ರೆಡೆನ್ಷಿಯಲ್ ಪೊಟೆನ್ಸಿ ಅನ್ನುವಂಥದ್ದೇ ಹೆಚ್ಚಾಗುತ್ತದೆ. ಆದ ವಿದ್ಯಾರ್ಥಿ ಮುಂದೆ ಉದ್ಯೋಗವನ್ನು ಗಳಿಸಿಕೊಳ್ಳುವಲ್ಲಿ ಇದು ಲಾಭದಾಯಕವಾಗುತ್ತದೆ. ಅದರಲ್ಲೂ ಶಿಕ್ಷಕ ಗಮನ ಕೊಡಬೇಕಾಗುತ್ತದೆ. ಎಷ್ಟೋ ವಿದ್ಯಾರ್ಥಿಗಳು ಸಂಗೀತ ಕಲಿತಿರುತ್ತಾರೆ, ಅವನು SSLC ಆಗಿರುತ್ತದೆ, ಅವನ ಮಾಸ್ಟರ್ನಲ್ಲಿ ಸಂಗೀತ ಕಲಿತಿದ್ದು ಇರುವುದಿಲ್ಲ, ಅದು ಇವತ್ತು ಬರುತ್ತದೆ. ಅವನು ಹೊಸದಾಗಿ ನಾವು ಕಲಿತಿದ್ದಾರೆ. ತ್ರಿಭಾಷಾ ಸೂತ್ರವನ್ನು ಬಹಳ ಚೆನ್ನಾಗಿ ಹೇಳಿದರು ಅರುಣ್ ಶಾಪೂರ್ಕರು. ವಿದ್ಯಾರ್ಥಿ ಶಾಲೆಯಲ್ಲಿ ಕನ್ನಡ, ಇಂಗ್ಲಿಷು, ಹಿಂದಿಯನ್ನೇ ಕಲಿಯಿರಿ. ಅವನ ಮನೆಯಲ್ಲಿ ಉರ್ದು ಕಲಿತರೆ ಅವನಿಗೆ ಎಕ್ಸ್ಟ್ರಾ ಕ್ರೆಡಿಟ್ಸ್ ಇವೆ.
ಉರ್ದು ಪರೀಕ್ಷಾ ಪಾಸ್ ಆದರೆ ಎಕ್ಸ್ಟ್ರಾ ಕ್ರೆಡಿಟ್ಸ್ ಇದೆ. ಸಂಸ್ಕೃತ ಪರೀಕ್ಷಾ ಕೂತು ಸಂಸ್ಕೃತವನ್ನು ಕಲಿತರೆ ಎಕ್ಸ್ಟ್ರಾ ಕ್ರೆಡಿಟ್ ಇದೆ. ಲ್ಯಾಟಿನ್ ಕಲಿತರೆ, ಗ್ರೀಕ್ ಕಲಿತರೆ, ಫ್ರೆಂಚ್ ಭಾಷೆ ಕಲಿತರೆ ಎಕ್ಸ್ಟ್ರಾ ಕ್ರೆಡಿಟ್ಸ್ ಇವೆ. ಈ ವಿಪುಲವಾದ ಭಾಷೆಗಳನ್ನ ಕಲಿಯುವಂತಹ ಅವಕಾಶ ಈ ಹೊಸ ಶಿಕ್ಷಣ ನೀತಿಯಲ್ಲಿದೆ ಮತ್ತು ಅದಕ್ಕೆ ಮಾನ್ಯತೆ ಇದೆ. ಇಷ್ಟು ದಿನಗಳಲ್ಲಿ ಕಲಿಯುತ್ತಿದ್ದು ಮಾನ್ಯತೆ ಇರುವುದರಿಂದ ಅದಕ್ಕೆ ಮಾನ್ಯತೆ ಇದೆ. ಆ ಮಾನ್ಯತೆಯನ್ನ ಹೊಸ ಶಿಕ್ಷಣ ನೀತಿ ಕೊಟ್ಟಿದೆ. ಆನಂತರ ಶಿಕ್ಷಕರಾದವರು ಏನು ಮಾಡಬಹುದು, ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಹೆಚ್ಚು ಭಾಷೆಗಳನ್ನ ಕಲಿಯಲಿಕ್ಕೆ, ಹೆಚ್ಚು ಹೆಚ್ಚು ವೃತ್ತಿಗಳನ್ನ ಕಲಿಯಲಿಕ್ಕೆ ಅವರನ್ನ ಮೋಟಿವೇಶನ್ ಮಾಡಿ ಪ್ರೇರೇಪಣೆಯನ್ನು ನೀಡಿ ಅವರನ್ನ ಹೆಚ್ಚು ಸಮರ್ಥರಾಗಿ, ಹೆಚ್ಚು ಸಶಕ್ತರಾಗಿ, ಹೆಚ್ಚು ಸಬಲರಾಗಿ, ಹೆಚ್ಚು ಸ್ವಾವಲಂಬಿಗಳಾಗಿ ಮಾಡಲಿಕ್ಕೆ ಶಿಕ್ಷಕರಿಂದಲೇ ಸಾಧ್ಯ ಇದೆ. ಆದ್ದರಿಂದ ಈ ಸಂಪೂರ್ಣವಾಗಿ ಹೊಸ ಶಿಕ್ಷಣ ನೀತಿ ಇದರ ಒಂದು ಅರಿವು ಉಳಿವು ಶಿಕ್ಷಕರ ಕೈಯಲ್ಲಿದೆ. ಇದರ ಸೋಲು ಗೆಲುವು ಶಿಕ್ಷಕರ ಕೈಯಲ್ಲಿದೆ. ಇದರ ಅನುಷ್ಠಾನ ಶ್ರೇಷ್ಠವಾಗಬೇಕೆ ಕನಿಷ್ಠವಾಗಬೇಕೆ ಅದು ಶಿಕ್ಷಕರ ಕೈಯಲ್ಲಿದೆ. ಶಿಕ್ಷಕರು ತ್ರಿಕರಣಪೂರ್ವಕವಾಗಿ ಇದರಲ್ಲಿ ಭಾಗವಹಿಸಿದರೆ ತಮ್ಮ ಮಕ್ಕಳು, ತಮ್ಮ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಪರೋಕ್ಷವಾಗಿ ಭಾರತವನ್ನು ಸಬಲ ಮಾಡಿದಂತೆ ಆಗುತ್ತದೆ, ಭಾರತವನ್ನು ಶ್ರೇಷ್ಠ ಮಾಡಿದಂತೆ ಆಗುತ್ತದೆ. ಮತ್ತು ನಮ್ಮ ಭಾರತೀಯ ಶಿಕ್ಷಣ ನೀತಿಯ ಮತ್ತು ಶಿಕ್ಷಣ ಮಂಡಳದ ಗುರಿ ಏನಿದೆ ಅಂದರೆ ನಮ್ಮ ಭಾರತ ಮೊದಲಂತೆ ಜಗದ್ಗುರುವಾಗಬೇಕಿದೆ. ಆ ಜಗದ್ಗುರುವಿನ ಅಂಶಗಳು ಇವತ್ತಿನ ಗುರುಗಳಲ್ಲಿ ಬಂದು ಬಿಟ್ಟರೆ ಆ ಅಂಶಗಳೆಲ್ಲವೂ ಮಿಳಿತವಾಗಿ, ಆ ಅಂಶಗಳೆಲ್ಲವೂ ಏಕತ್ರವಾಗಿ, ಆ ಅಂಶಗಳೆಲ್ಲ ಐಕ್ಯವಾಗಿ ಭಾರತ ಜಗದ್ಗುರು ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ರೀತಿಯಾಗಿ ನಾನು ಹೇಳುತ್ತಾ ಈ ಒಂದು ಅಭಿಯಾನದಲ್ಲಿ, ಈ ಒಂದು ಆಂದೋಲನದಲ್ಲಿ, ಈ ಒಂದು ಹೊಸ ಸೃಷ್ಟಿಯನ್ನ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಶಿಕ್ಷಕರು ತ್ರಿಕರಣಪೂರ್ವಕವಾಗಿ ಭಾಗವಹಿಸಿ ಈ ನಮ್ಮ ಒಂದು ಆಯೋಜನೆಯನ್ನ, ಈ ಅಭಿಯಾನವನ್ನ ಯಶಸ್ವಿಯನ್ನ ಮಾಡಿ ಭಾರತವನ್ನು ಪುನಃ ಉಜ್ವಲ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ನೀವೆಲ್ಲ ಸಹಾಯ, ಸಹಕಾರ, ಸಹಯೋಗ ತ್ರಿಕರಣಪೂರ್ವಕವಾಗಿ ಕೊಡುತ್ತೀರಿ ಎಂದು ಹೇಳುತ್ತಾ ಇಲ್ಲಿ ನನಗೆ ನನ್ನ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಂಡಂತೆ ಕಾರಣೀಭೂತರಂತ ಎಲ್ಲ ಮಹನೀಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಷ್ಟು ಹೊತ್ತಿನವರಿಗೆ ಶಾಂತ ರೀತಿಯಿಂದ ಕೇಳಿದಂತ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿರುವ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಏನಾದರೂ ಸಂಶಯ ಇರುತ್ತದೆ ಸರ್, ಈಗ 14 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಯಾವುದಾದ್ರೂ ಕೈಗಾರಿಕೆ ಆಗಲಿ ಇನ್ನೊಂದು ಕಾರ್ಮಿಕ ವೃತ್ತಿ ಬಗ್ಗೆ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿದ್ರಿ. ಆ ಪರಿಚಯ ಮಾಡುವಷ್ಟರೊಳಗಾಗಿ ವಿದ್ಯಾರ್ಥಿಗೆ ಯಾವುದೋ ಒಂದು ಕ್ಷೇತ್ರದ ಮೇಲೆ ಅಭಿಮಾನ ಬರಬಹುದು. ಸೊ ಹಾಗೆ ಬರೋದ್ರಿಂದ ಎಲ್ಲಾ ಕ್ಷೇತ್ರಗಳ ಪರಿಚಯ ಆಗುವಷ್ಟರೊಳಗಾಗಿ ಒಂದು ವೃತ್ತಿಯನ್ನು ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ರೆ ನಂತರ ಮುಂದೊಂದು ದಿವಸ ಅವ್ನಿಗೆ ಅನಿಸ್ಬೋದಾಗಿತ್ತು ಇಷ್ಟೆಲ್ಲ ವೃತ್ತಿಗಳು ಇರುವಂತದ್ದು ನನಗೆ ಅವಕಾಶನೇ ಸಿಗ್ಲಿಲ್ಲ ತಿಳ್ಕೊಳ್ಳಿಕ್ಕೆ, ನಾನು ಚೂಸ್ ಮಾಡಿದ್ದೇನೆ ಅಷ್ಟೇ ಬೆಳೀತಾ ಹೋಗೋಂಗ ಆಗಿಬಿಡ್ತಲ್ಲ ಅನ್ನುವಂಥ ಸಮಸ್ಯೆ ಕಾಡಬಾರ್ದಲ್ಲ ಮುಂದೆ. ಸರಿಯಾದ ಪ್ರಶ್ನೆ ಕೇಳಿದ್ದೀರಿ. ಆದರೆ ಮನೋವಿಜ್ಞಾನದ ಪ್ರಕಾರ ವಿದ್ಯಾರ್ಥಿ 3ನೇ ವರ್ಷದಿಂದ 14ನೇ ವರ್ಷದವರೆಗೆ ಅವನ ಮನಸ್ಸಿನ ಧೋರಣೆ ಇರುತ್ತದೆ, ಒಂದು ವೃತ್ತಿಯ ಕಡೆಗೆ ಆಕರ್ಷಣೆ ಮಾಡುತ್ತದೆ. ಆಮೇಲೆ ಅದರಲ್ಲಿ ಮುಂದೆ ಹೋದ ನಂತರ ಪಶ್ಚಾತ್ತಾಪ ಪಡುವಂತಹ ಅವಶ್ಯಕತೆ ಇಲ್ಲ. ಯಾವಾಗ ಪಶ್ಚಾತ್ತಾಪ ಪಡುತ್ತಾ ಎಂದರೆ ಮನಸ್ಸಿಲ್ಲದೆ ಯಾವುದೊಂದಕ್ಕೆ ಬೆನ್ನಿಗೆ ಬಿದ್ದು ಯಾರು ಒತ್ತಾಯ ಮಾಡಿ ಒಳಗೆ ಹೋಗಿರುತ್ತಾನೆ, ಅವನಿಗೆ ಅನಿಸುತ್ತದೆ ನಾನು ಬಂದದ್ದು ತಪ್ಪಾಯಿತು, ಮನಪೂರ್ವಕವಾಗಿ ಬಂದವನಿಗೆ ಅನಿಸುವುದಿಲ್ಲ. ಈಗ ಯಾರೋ ಒಬ್ಬ ವಿಚಾರ ಮನೆಯಲ್ಲಿ ಹೇಳ್ತಾರೆ ಆರ್ಟ್ಸ್ ಓದಿ ಏನು ಮಾಡುತ್ತೆ, ಸೈನ್ಸ್ ಓದುವುದು ಇರುತ್ತಾರೆ. ಅನೇಕ ಪಾಪ ಅವನಿಗೆ ಆರ್ಟ್ಸ್ ಆಸಕ್ತಿ ಇರುತ್ತದೆ, ಅವನನ್ನು ಸೈನ್ಸ್ ಓದಿಸುತ್ತಾರೆ. ಸೈನ್ಸ್ ಓದಿದ ನಂತರ ಅಪ್ಪ ಅಮ್ಮ ಗಲಾಟೆ ಇರುತ್ತಾರೆ. ನಮ್ಮಲ್ಲಿ ಹೇಳಿದಂತ ಅದನ್ನೇ ಹೇಳ್ತಾ ಇದ್ದೇನೆ, ಹೆಸರು ಹೇಳುವುದಿಲ್ಲ. ಅವನಿಗೆ ಮೆಡಿಕಲ್ಗೆ ಕಳಿಸುತ್ತಾರೆ, ಮೆಡಿಕಲ್ ಆಗುತ್ತದೆ, ಪಾಸ್ ಆಗುತ್ತಾನೆ. ಆದರೆ ಮನಪೂರ್ವಕವಾಗಿ ಆ ವೃತ್ತಿಯನ್ನು ಮಾಡುವುದಿಲ್ಲ. ಅದು ಅನಿಸುತ್ತದೆ ನನಗೆ ಇಂಟ್ರೆಸ್ಟ್ ಸಂಗೀತದಲ್ಲಿ ಹೋಗಲಿಕ್ಕೆ ಸಾಧ್ಯ ಹೋಗಿಬಿಡುತ್ತದೆ. ಆದ್ದರಿಂದ ಹುಡುಗರ ಮನಸ್ಸಿನಲ್ಲೇ ಇದೆ, ಒಮ್ಮೆ ಗಟ್ಟಿಯಾಗಿ ಬಂದ ನಂತರ ಅದು ಬದಲಾವಣೆ ಆಗುತ್ತದೆ. ಆ ವಯಸ್ಸಿನಲ್ಲಿ ಯಾಕೆಂದ್ರೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತದೆ. ನೀವು ಜಗತ್ತಿನ ಎಲ್ಲಾ ಸಾಧಕರನ್ನು ನೀವು ನೋಡಿರಿ, ಆ ಸಾಧಕರು ಸಾಧನೆ ಮಾಡಿದ ಕ್ಷೇತ್ರವನ್ನ ತಮ್ಮ 3ನೇ ಮತ್ತು 14ನೇ ವರ್ಷ ನಡುವೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾವುದೇ ಸಾಧಕ ನೀವು ಯಾವ್ಯಾವ ಸಾಧಕ ನೋಡಿದ್ರು ಅಷ್ಟೇ ಅವರು ಆಯ್ಕೆ ಮಾಡಿಕೊಂಡ ಆ ವಯಸ್ಸಿನಲ್ಲಿವೆ. ಅದನ್ನ ಅದು ಮನೋವಿಜ್ಞಾನ, ಅದು ಜಗತ್ತಿನಾದ್ಯಂತ ಎಲ್ಲರಿಗೂ ಒಂದೇ ರೀತಿ ಇರ್ತದೆ. ಅದ ಕಾರಣಕ್ಕಾಗಿ ಆ ಶಿಕ್ಷಣ ನೀತಿಯಲ್ಲಿ ಅದನ್ನು ರೂಪಿಸಿದ್ದಾರೆ. ಧನ್ಯವಾದಗಳು. NEP 2020
ಇದರಲ್ಲಿ ಶಿಕ್ಷಕರಿಗೆ ಇರುವಂತಹ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಅತ್ಯಂತ ಮಾಹಿತಿಪೂರ್ಣ ವಕ್ತವ್ಯವನ್ನು ನೀಡಿದಂತಹ ಡಾಕ್ಟರ್ ವಿಶ್ವನಾಥ್ ಹಂಪಿಬಳಿ ಸರ್ ಅವರಿಗೆ ಅಭಿವಂದನೆಗಳು ಹಾಗೂ ಅಭಿನಂದನೆಗಳು. ಈಗ ಇಲ್ಲಿ